ನಿನ್ನೆ ಸಂಜೆ 7:30 ಸಮಯ, ಇವತ್ತು ಅದೇ ಸಮಯ. ಆದರೆ ನಿನ್ನೆ 7:30 ಸಂಜೆ ಸಮಯದಲ್ಲಿ ಇಲ್ಲಿ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ಒಂದು ಘಟನೆ ನಡೆಯಿತು. ಅದು ಈ ರಸ್ತೆಯಲ್ಲಿ ಏನೀಗ ನಮ್ಮ ಹಿಂದೆ ಕಾಣ್ತಕ್ಕಂಥ ಒಂದು ಮಸೀದಿ ಇದೆ, ಆ ಮಸೀದಿ ಮುಂಭಾಗ ಹೋಗ್ತಿರ್ತಕ್ಕಂಥ ಈ ರಸ್ತೆಯಲ್ಲಿ ಗಣೇಶ ಮೆರವಣಿಗೆ ಬರ್ತಾ ಇತ್ತು. ಸರಿಯಾಗಿ ಸಮಯ ಇದೇ ಸಮಯ 7:15ರಿಂದ 7:30 ಸಮಯ. ಆದರೆ ಅಲ್ಲಿಂದ ಬಂದಂಥ ಗಣೇಶ ಮೆರವಣಿಗೆ ಹುಡುಗರು ಆ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದಂಥ ಆ ಗಣೇಶನ ಭಕ್ತರು ಏನು ಸಂಭ್ರಮಾಚರಣೆಯಿಂದ DJ ಸೌಂಡ್ಗಳಿರ್ಬೋದು, ಜೊತೆಗೆ ಭಕ್ತಿ ಗೀತೆಗಳನ್ನು ಹಾಕ್ಕೊಂಡು ನೃತ್ಯ ಮಾಡ್ತಾ ಬರ್ತಾ ಇರ್ತಾರೆ. ಆದರೆ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅವರು ಕುಣಿತಾ ಇರ್ತಾರೆ, ಕುಪ್ಪಳಿಸ್ತಾ ಇರ್ತಾರೆ, ವಿನಾಯಕನಿಗೆ ಜೈಕಾರಗಳನ್ನು ಕೂಗ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಏಕಾಏಕಿ ಅವರ ಒಂದು ಸಂತೋಷವನ್ನು ಭಂಗ ಮಾಡುವಂಥ ಕೆಲಸ ಆಗುತ್ತೆ. ಅದು ಈ ಮಸೀದಿಯ ಏನು ಅಲ್ಲಿಂದ ಬಂದಂಥ ಕಲ್ಲು ತೂರಾಟ ನಾವು ನೋಡ್ತಾ ಇದ್ದೀವಿ. ಆ ಗ್ಲಾಸಿನ ಅಂದರೆ ಅಲ್ಲಿಂದ ಬಂದಂಥ ಕಲ್ಲುಗಳನ್ನು ಮತ್ತೆ ಈ ಕಡೆಯಿಂದ ಎಸೆದಂಥ ಸಂದರ್ಭದಲ್ಲಿ ಆ ಗ್ಲಾಸುಗಳು ಓಲ್ ಬಿದ್ದಿರತಕ್ಕಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ಗ್ಲಾಸು ಸುಮಾರು ಒಂದು 25 ಅಡಿ ಇರ್ತಕ್ಕಂಥ ಗ್ಲಾಸ್ನಲ್ಲಿ 3-4 ಕಡೆ ಏನು ಕಲ್ಲುಗಳು ಬಿದ್ದಂಥ ರಭಸಕ್ಕೆ ಗ್ಲಾಸು ಓಲ್ ಬಿದ್ದಿರ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನಾನು ಆಗಲೇ ಹೇಳಿದಾಗೆ ಗಣೇಶ ಮೆರವಣಿಗೆ ನೇರವಾಗಿ ಈ ರಸ್ತೆ ಮುಖಾಂತರ ಆ ಕಡೆಯಿಂದ ಬಂದು ಇಲ್ಲಿ ಏನೋ ಸಂಭ್ರಮಾಚರಣೆ ಮಾಡ್ತಾ ಕುಣಿದು ಕುಪ್ಪಳಿಸುತ್ತಾ ಈ ಕಡೆ ಏನು ನಮ್ಮ ಬಲ ದಿಕ್ಕಿನಲ್ಲಿರ್ತಕ್ಕಂಥ ಈ ರಸ್ತೆ ಮಾರ್ಗವಾಗಿ ಮುಂದೆ ಹೋಗಿ ವಿಸರ್ಜನೆ ಮಾಡುವಂಥ ವ್ಯವಸ್ಥೆಯನ್ನು ಸಹ ಹಮ್ಮಿಕೊಂಡಿದ್ರು. ಆದರೆ ಇಲ್ಲಿ ನಿನ್ನೆ ರಾತ್ರಿ ಇಲ್ಲಿಯೇ ಆ ಒಂದು ಗಣೇಶ ಮೆರವಣಿಗೆ ಸ್ಥಗಿತಗೊಳ್ಳುತ್ತೆ. ಸ್ಥಳಕ್ಕೆ ಬಂದಂಥ ಪೊಲೀಸರು ಏನು ಒಂದು ಗಲಾಟೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರ್ಯಾರು ಇದ್ದರು ಎರಡೂ ಕಡೆಯ ಗುಂಪುಗಳನ್ನು ಚದುರಿಸಿ ಅವರನ್ನು ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಒಂದು ಕೇಸು ಇಲ್ಲಿ ಸುಮೋಟೋ ಕೇಸ್ ದಾಖಲಾಗುತ್ತೆ. ಮತ್ತೊಂದು ಕಡೆ ಅಜಯ್ ಎಂಬಾತ ಕೊಟ್ಟಂಥ ಒಂದು ದೂರಿನ ಆಧಾರದ ಮೇಲೆ 2 ಪ್ರಕರಣಗಳು ದಾಖಲಾಗಿದ್ದಾವೆ. ಆ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗ ಸುಮಾರು 26ಕ್ಕೂ ಹೆಚ್ಚು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇನ್ನು ತನಿಖೆ ವೇಳೆ ಸಾಕಷ್ಟು ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಅದು ಇಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಹಿರಿಯ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಸಿಕ್ಕಂಥ ಮಾಹಿತಿ ಆಧಾರವನ್ನು ನೋಡೋದಾದರೆ ಇಲ್ಲಿ ನಿನ್ನೆ ಗಣೇಶ ಮೆರವಣಿಗೆ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಏನೀಗ ರಸ್ತೆಯನ್ನು ನೋಡ್ತಾ ಇದ್ದೀವಿ, ಇಲ್ಲಿ ಬೀದಿ ದೀಪಗಳು ಕಾಣಿಸ್ತಾ ಇದ್ದಾವೆ. ಈ ಬೀದಿ ದೀಪಗಳನ್ನು ಪುರಸಭೆಯ ಒಬ್ಬ ಲೈನ್ಮ್ಯಾನ್ ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಆತ ಸಂಜೆ ಆದ ಕೂಡಲೇ ಬಂದು ಇಲ್ಲಿ ಆ ಬೀದಿ ದೀಪಗಳ ಸ್ವಿಚ್ಚನ್ನು ಆನ್ ಮಾಡಿ ಹೋಗಬೇಕಾಗುತ್ತೆ. ಆದರೆ ಅವರಿಗೂ ಸಹ ಒಂದು ರೀತಿಯಾಗಿ ಮೈಭಾರ ಸೋಂಬೇರಿತನವನ್ನು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥ ಪ್ರತಿದಿನ ಇಲ್ಲಿಗೆ ಬಂದು ಲೈಟ್ಗಳನ್ನು ಆನ್ ಮಾಡಿ ಹೋಗೋದು ಯಾಕೆ ಅಂದ್ಬಿಟ್ಟು ಇಲ್ಲಿ ಕೆಲವೊಂದು ರಸ್ತೆಗಳನ್ನು ಕೆಲವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಬೀದಿಯ ರಸ್ತೆಗಳಲ್ಲಿರ್ತಕ್ಕಂಥ ಬೀದಿ ದೀಪಗಳ ಏನು ಕಂಬಗಳು ಕಾಣಿಸ್ತಾ ಇದ್ದಾವೆ ಅದರ ಒಂದು ಆಫ್ ಮಾಡೋದಕ್ಕೆ ಅಂದರೆ ಸಂಜೆ ಆಗ್ತಾ ಇದ್ದಂಗೆ ಆನ್ ಮಾಡೋದು ಮತ್ತು ಬೆಳಗ್ಗೆ ಆಗ್ತಾ ಇದ್ದಂಗೆ ಆಫ್ ಮಾಡುವಂಥ ಕೆಲಸವನ್ನು ಈ ಮಸೀದಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾನೆ. ಆತ ಏನೂ ಇಲ್ಲ, ಅದರ ಕಂಟ್ರೋಲನ್ನು ನಾವು ನೋಡ್ತಾ ಇದ್ದೀವಿ ಕಂಬದಲ್ಲಿ. ಇಲ್ಲಿ ಆ ಕಂಟ್ರೋಲನ್ನು ಈ ಕಂಬದಲ್ಲಿರ್ತಕ್ಕಂಥ ಒಂದು ಸ್ವಿಚ್ ಬೋರ್ಡ್ನಲ್ಲಿ ಇಟ್ಕೊಳ್ಬೇಕಾಗಿತ್ತು. ಆದರೆ ಇಲ್ಲಿ ಸ್ಥಳೀಯರು ಹೇಳುವ ಮುಖಾಂತರ ಜೊತೆಗೆ ಪೊಲೀಸರು ಕೊಟ್ಟಂಥ ಮಾಹಿತಿ, ಈಗ ಆರೋಪಿಯನ್ನು ಏನು ಆ ಬೀದಿ ದೀಪವನ್ನು ಆನ್ ಆಫ್ ಮಾಡೋ ಕಾರಣಕ್ಕಾಗಿ ಬಂಧಿಸೋದಕ್ಕೆ ಆಗೋದಿಲ್ಲ. ಆದರೆ ನಿನ್ನೆ ಸಂಜೆ ಆ ಕೃತ್ಯವನ್ನು ನಡೆಸೋದಕ್ಕೆ ಕಲ್ಲು ತೂರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಕಲ್ಲು ತೂರಾಟವನ್ನು ಮಾಡ್ತಾರೆ ಅವರ ಐಡೆಂಟಿಫಿಕೇಷನ್ನ ಮರೆಮಾಚೋದಕ್ಕೆ ಈ ವ್ಯಕ್ತಿ ಯಾರು ಪ್ರತಿನಿತ್ಯ ಸಂಜೆ ಯಾರು ಲೈಟನ್ನು ಆನ್ ಮಾಡ್ತಾ ಇದ್ದ ಆಫ್ ಮಾಡ್ತಾ ಇದ್ದ ಈ ಮಸೀದಿಯ ವ್ಯಕ್ತಿ, ಆ ವ್ಯಕ್ತಿಯೇ ಅದಕ್ಕೂ ಸಹ ಕುಮ್ಮಕ್ಕನ್ನು ಕೊಟ್ಟಿದ್ರು. ಅದನ್ನು ಇಲ್ಲಿರ್ತಕ್ಕಂಥ ಏನು ನಾನು ನೋಡ್ತಾ ಇದ್ದೀನಿ ಕಂಬದಲ್ಲಿರ್ತಕ್ಕಂಥ ಒಂದು ಸ್ವಿಚ್ ಬೋರ್ಡ್ ಏನಿದೆ ಇಲ್ಲಿರ್ತಕ್ಕಂಥ ಕಂಟ್ರೋಲನ್ನು ಈ ಮಸೀದಿ ಒಳಗಡೆ ಇಟ್ಕೊಂಡಿದ್ದ ಅಂತಕ್ಕಂಥ ಒಂದು ಮಾಹಿತಿ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಹಾಗಾಗಿ ಆತನನ್ನು ಸಹ ಈಗ ಏನು ಬಂಧಿತ ಆರೋಪಿಗಳ ಪೈಕಿ ಒಬ್ಬ ಆರೋಪಿಯನ್ನಾಗಿ ಆತನನ್ನು ಸಹ ಬಂಧಿಸಲಾಗಿದೆ. ಇನ್ನು ಮಸೀದಿ ಒಳಗಡೆ ಇದ್ದಂಥವರು ಸುಮಾರು 21 ಜನ, ಜೊತೆಗೆ ಗಲಾಟೆ ಮಾಡ್ತಕ್ಕಂಥವ್ರು ಇಲ್ಲಿ 50ಕ್ಕೂ 100ಕ್ಕೂ ಹೆಚ್ಚು ಜನ ಇದ್ದು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಕ್ಕಂಥದ್ದು. ಆದರೆ ಅಧಿಕೃತವಾಗಿ ಕೃತ್ಯದಲ್ಲಿ ಭಾಗಿಯಾದವರು, ಕಲ್ಲು ತೂರಾಟ ಮಾಡಿದವರು, ಜೊತೆಗೆ ಗಣೇಶ ಮೆರವಣಿಗೆಯಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡಲೇಬೇಕು ಅಂತ ಅಧಿಕೃತವಾಗಿ ಭಾಗಿಯಾಗಿರ್ತಕ್ಕಂಥವರು ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ. ಅದರಲ್ಲಿ 2 ಚನ್ನಪಟ್ಟಣದಿಂದ ಬಂದಿದ್ದರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಆದರೆ ಇಲ್ಲಿ ಈ ಗಣೇಶ ಮೆರವಣಿಗೆ ಇದೇ ಸಮಯಕ್ಕೆ ಇವತ್ತು ಬರುತ್ತೆ ಅಂತಹ ಮಾಹಿತಿಯನ್ನು ಇಲ್ಲಿದ್ದಂಥ ಕೆಲವು ಆರೋಪಿಗಳು ಚನ್ನಪಟ್ಟಣದಲ್ಲಿರ್ತಕ್ಕಂಥ ಇನ್ನುಳಿದ 2 ಆರೋಪಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಅವರು ಪೂರ್ವ ನಿಯೋಜಿತವಾಗಿ ಬರಬೇಕಾದಂಥ ಸಂದರ್ಭದಲ್ಲೇ ಕಲ್ಲುಗಳನ್ನು ತೆಗೆದುಕೊಂಡ್ಬಂದು ಮೇಲ್ಗಡೆ ಸ್ಟೋರ್ ಮಾಡ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಈಗ ಏನು
ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದ ಇಬ್ಬರು ಆರೋಪಿಗಳು ಜೊತೆಗೆ ಇಲ್ಲಿಂದ ಕಲ್ಲುಗಳನ್ನು ಎಸೆದು ಏನು ಮೆರವಣಿಗೆಯನ್ನು ಭಂಗ ಮಾಡಿದಂಥ ಶಾಂತಿಯನ್ನು ಕದಲಿಸಿದಂಥ 26 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅವರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರಿಗೆ ಯಾರಾದರೂ ಸಪೋರ್ಟ್ ಆಗಿ ಬೇರೆ ಬೇರೆ ಮುಸ್ಲಿಂ ಸಂಘಟನೆಗಳು ಅವರಿಗೆ ಸಹಕಾರ ಕೊಟ್ಟಿದ್ರ, ಈ ರೀತಿಯಾದಂಥ ಕೋಮುಗಲಭೆಯನ್ನು ಎಬ್ಬಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಮುಂದುವರೆದ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬರಬೇಕಾಗಿದೆ. ಹೀಗಾಗಿ ಆರೋಪಿಗಳನ್ನು ಸಂಜೆ ಇಲ್ಲಿ ಮದ್ದೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ತೀವ್ರ ವಿಚಾರಣೆಗೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅದರಿಂದ ಮಾಹಿತಿ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದಕ್ಕೆಂದೇ ಇಲ್ಲಿನ SP ನೇತೃತ್ವದಲ್ಲಿ 3-4 ವಿಶೇಷ ತಂಡಗಳನ್ನು ರಚನೆ ಮಾಡಿ ಈ ಒಂದು ಕೃತ್ಯದಲ್ಲಿ ಸತ್ಯಾಂಶ ಯಾರು ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಗಲಭೆ ಎಬ್ಬಿಸೋದಕ್ಕೆ ಕಾರಣರಾಗಿದ್ರು ಅವರ ಒಂದು ಮೂಲವನ್ನು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಒಂದು ನಿರತವಾಗಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಸತ್ಯ ಸಹ ಹೊರಗಡೆ ಬರುತ್ತೆ. ಇನ್ನುಳಿದಂತೆ ಈಗ ಘಟನಾ ಸ್ಥಳಕ್ಕೆ ಇವತ್ತು ಇಡೀ ಏನು ಈ ಭಾಗದ ನಾಯಕರು ಬಂದಿದ್ದರು, ಘಟನೆಯನ್ನು ಖಂಡಿಸಿ ಆರೋಪಿಗಳನ್ನ ಬಂಧಿಸಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಸಹ ಹಾಕಿದರು. ಅದೇ ರೀತಿ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳ ಪೈಕಿ ಏನು ಇಬ್ಬರು ಹೊರಗಡೆಯಿಂದ ಅಂದರೆ ಹೊರ ಜಿಲ್ಲೆ ಚನ್ನಪಟ್ಟಣದಿಂದ ಬಂದಂಥವರು, ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆಗೆ ಸೇರ್ತಕ್ಕಂಥದ್ದು, ಅಲ್ಲಿಂದ ಬಂದಿರ್ತಕ್ಕಂಥವರು ಸೇರಿರೋದ್ರಿಂದ ಈ ಕೃತ್ಯ ಒಂದು ಪ್ರೀ ಪ್ಲ್ಯಾಂಡ್. ಯಾಕೆಂತಂದರೆ ಏಕಾಏಕಿ DJ ಮೆರವಣಿಗೆ ಹೋಗ್ತಾ ಇದ್ದಾಗೆ ಮಸೀದಿಯಿಂದ ಕಲ್ಲನ್ನು ಬಿಸೋಕೋದಕ್ಕೆ ಸಾಧ್ಯವಾಗೋದಿಲ್ಲ. ಮಸೀದಿ ಒಳಗಡೆ ಈಗ ನಾವು ನೋಡ್ತಾ ಇದ್ದೀವಿ, ಮಸೀದಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದು, ಇದರ ಮೇಲ್ಗಡೆ ಕಲ್ಲುಗಳನ್ನು ಇಟ್ಕೊಳ್ಳುವಂಥ ಕೆಲಸ ಅವಶ್ಯಕತೆಯೂ ಇಲ್ಲ. ಯಾಕಂತಂದರೆ ಕಲ್ಲನ್ನು ಬಳಸೋದು ಹೊರಗಡೆ ಏನಾದರೂ ಬೇಕಾದಂಥ ಸಂದರ್ಭದಲ್ಲಿ ಕಲ್ಲನ್ನು ಬಳಸ್ಬೋದು. ಆದರೆ ಮೇಲ್ಗಡೆ ಯಾಕೆ ಕಲ್ಲುಗಳನ್ನು ಇಟ್ಕೊಂಡಿದ್ರು ಅಂತಕ್ಕಂಥದ್ದು ಈಗ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಇಲ್ಲಿ ಸಹ ಯಾಕಂತಂದರೆ ಇಲ್ಲಿ ಗಲಾಟೆ ಅಂದ ಸಂದರ್ಭದಲ್ಲಿ ಎರಡೂ ಕಡೆ ಅವರು ಕಲ್ಲು ಬೀಸಿದ್ರೆ ಮತ್ತೆ ಅದನ್ನು ಪ್ರತಿರೋಧ ವ್ಯಕ್ತಪಡಿಸಿ ಈ ಕಡೆಯಿಂದ ಸಹ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಹಾಗಾಗಿ ಆ ಗ್ಲಾಸ್ಗಳಿಗೂ ಡ್ಯಾಮೇಜ್ ಆಗಿದೆ. ಈಗ 2 ಕಂಪ್ಲೇಂಟ್, ಒಂದು ಸುಮೋಟೋ ಪೊಲೀಸರು ಒಂದು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಅಜಯ್ ಅಂತ ಒಬ್ಬ ಯುವಕ ಏನು ತಲೆಗೆ ಗಂಭೀರವಾಗಿ ಏಟು ಬಿದ್ದಿದೆ, ಆತ ಕೊಟ್ಟಂಥ ದೂರಿನ ಆದ ಮೇಲೆ 2 FIR ದಾಖಲಾಗಿದ್ದಾವೆ. ಒಟ್ಟಾರೆ ಏನು ನಿನ್ನೆ ಸಂಜೆ ಸರಿಯಾಗಿ 7:30 ಸುಮಾರಿಗೆ ಮದ್ದೂರಿನ ಚನ್ನೇಗೌಡ ಬಡಾವಣೆಯಲ್ಲಿ ಒಂದು ರೀತಿಯಾಗಿ ಏನು ವಾತಾವರಣ ಕಾಣಿಸ್ತದೆ, ಶಾಂತವಾದ ವಾತಾವರಣ. ಈ ಶಾಂತವಾದ ವಾತಾವರಣ ನಿನ್ನೆ ಇರಲಿಲ್ಲ. ಇಲ್ಲಿ ಒಂದು ಗಲಾಟೆ ಸಿಕ್ಕವರನ್ನು ಓಡಾಡಿಸ್ಕೊಂಡು ಹೊಡೆಯುವಂಥ ಪ್ರಯತ್ನ ಆಗಿತ್ತು. ಅದೇ ರೀತಿಯಾಗಿ ಏನು ಗಣೇಶ ಮೆರವಣಿಗೆಯಲ್ಲಿದ್ದಂಥವ್ರು ಓಡಾಡಿಸ್ಕೊಂಡು ಹೊಡೆದ್ರು. ಕೇವಲ ಬಂಧಿತ ಆರೋಪಿಗಳಲ್ಲದೆ ಬೇರೆ ಬೇರೆ ಆರೋಪಿಗಳು ಸಹ ಅವರನ್ನು ಹೊಡೆದ್ರು. ಇನ್ನು ನಾನು ಆಗಲೇ ಹೇಳಿದಾಗೆ ಅಜಯ್ ಅಂತಕ್ಕಂಥ ಒಬ್ಬ ಹುಡುಗ ತಲೆಗೆ ಗಂಭೀರವಾಗಿ ಏಟು ಬಿದ್ದಿದೆ. ಆತ ತನ್ನ ಸಹೋದರನನ್ನು ಕರೆದುಕೊಂಡು ಹೋಗೋದಕ್ಕೆ, ಇಲ್ಲಿ ಗಲಾಟೆ ನಡೀತಾ ಇತ್ತು, ಹಾಗಾಗಿ ಆತನನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಆಗ ಏನೋ ಒಂದು ಗಲಾಟೆ ಆಗಿದೆ ಅಂತ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಬೇಕಾದ್ರೆ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಒಂದಷ್ಟು ಜನರ ಅನ್ಯಕೋಮಿನ ಯುವಕರು ಗುಂಪೊಂದು ಆತನನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡಿತಾರೆ. ಆ ಸಂದರ್ಭದಲ್ಲಿ ಆತನ ತಲೆಗೆ ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥದ್ದು. ಆತನ ತಲೆಗೆ ಆ ಗಾಯವನ್ನು ವೈದ್ಯಕೀಯ ಪರೀಕ್ಷೆ ವೇಳೆ ಆತನ ತಲೆಗೆ 6 ಸ್ಟಿಚ್ಗಳನ್ನು ಹೊಲಿಗೆಯನ್ನು ಹಾಕಿ ಒಂದು ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಇನ್ನು ಉಳಿದಂತೆ ಘಟನೆಯನ್ನು ಖಂಡಿಸಿ ಇವತ್ತು ಬೆಳಗ್ಗೆ ಏನು ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಯಿತು. ನಾನು ಆಗಾಗಲೇ ಮಾತಾಡಿಸಿದಾಗೆ ಪಲ್ಲವಿ ಎಂಬ ಬಾಲಕಿಯ ಬಲಗಾಲಿಗೆ ಗಾಯ ಆಗಿದೆ. ಉಳಿದಂತೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂಥ ಯುವಕರು ಇರ್ಬೋದು, ಮಹಿಳೆಯರಿಗೂ ಸಹ ಗಾಯಗಳಾಗಿದ್ದಾವೆ. ಇವೆಲ್ಲದಕ್ಕೂ ಅಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ಗಮನಿಸಿದಾಗ ಪ್ರತಿಭಟನೆ, ಯಾಕೆಂದರೆ ನಾನು ಆಗಲೇ ಕೆಲವ್ರನ್ನ ಮಾತಾಡಿಸಿದಾಗ ಹೇಳ್ತಾ ಇದ್ರು, ಇತ್ತೀಚೆಗಷ್ಟೇ ಈಗ ಒಂದು ಏನು ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದ್ರು, ನಾವು ಅದನ್ನು ನೋಡಿದ್ವಿ, ಸಂಭ್ರಮ ಪಟ್ವಿ, ಅವರ ಖುಷಿಯಲ್ಲಿ ನಾವು ಭಾಗಿಯಾಗಿದ್ವಿ. ಆದರೆ ನಮ್ಮ ಹಬ್ಬ ದಿನಗಳನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಶಾಂತಿ ಕದಡುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿನ ನಿವಾಸಿಗಳು ಹೊರಾಗ್ತದೆ. ಯಾಕೆಂದರೆ ಸುಮಾರು 25-30 ವರ್ಷಗಳಿಂದ ಇಲ್ಲೇ ಹುಟ್ಟಿ ಬೆಳೆದಂಥವರು ಇದ್ದಾರೆ. ಇಲ್ಲಿ ಮೊದಲಿದ್ದಂಥ ವಾತಾವರಣ ಇಲ್ಲ. ಮೊದಲಿಗೆ ಎಲ್ಲೋ ಒಂದು ಸಣ್ಣ ಮಸೀದಿ ಇತ್ತು, ಅವ್ರ ಪಾಡಿಗೆ ಅವ್ರ ಹಬ್ಬಗಳನ್ನು ಮಾಡ್ಕೊಳ್ತಾ ಇದ್ರು, ನಮ್ಮ ಪಾಡಿಗೆ ನಮ್ಮ ಹಬ್ಬಗಳನ್ನು ಮಾಡ್ಕೊಳ್ತಾ ಇದ್ವಿ. ಆದರೆ ಅವರ ಹಬ್ಬಗಳಿಗೆ ನಾವು ಯಾವುದೇ ರೀತಿಯಾದಂಥ ತೊಂದರೆಗಳನ್ನು ನಾವು ಮಾಡೋದಿಲ್ಲ. ನಮ್ಮ ಹಬ್ಬಗಳನ್ನು ಮಾಡಬೇಕಾದ್ರೆ ನಮ್ಮ ಸಂತೋಷಕ್ಕೆ ಧಕ್ಕೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಕೆಲವರು ಮಹಿಳೆಯರು ಹೇಳ್ತಾ ಇದ್ರು, ನಾವು ಈ ಮಸೀದಿ ಮುಂದೆ ಹೋಗೋದಕ್ಕೆ, ಮನೆಗೆ ಮತ್ತು ಅಂಗಡಿಗೆ ದಿನಸಿ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಹೋಗೋದಕ್ಕೆ ಆಗ್ತಾ ಇಲ್ಲ. ಗಾಡಿಗಳನ್ನು ನಿಲ್ಲಿಸ್ಕೊಂಡು ಅಡ್ಡಾಕಿ ನಿಂತ್ಕೊಂಡಿರ್ತಾರೆ.
ಆಮೇಲೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಅವರಿಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಪ್ರಶ್ನೆ ಮಾಡಿದ್ರೆ ಜಗಳಕ್ಕೆ ಬರ್ತಾರೆ. ಪೊಲೀಸರಿಗೆ ಹೋಗಿ ದೂರನ್ನು ಕೊಟ್ಟರೆ ನಾವು ಬೀಟ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾರೆ. ಹೌದು, ಖಂಡಿತ. ಯಾಕಂತಂದರೆ ಪೊಲೀಸರು ಬೀಟ್ ಮಾಡ್ತಾರೆ, ಬೀಟ್ ಸಮಯಕ್ಕೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಎಲ್ಲ ಉತ್ಕೊಂಡಿರ್ತಾರೆ. ಪೊಲೀಸ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ತಮ್ಮ ಕೆಲಸಗಳನ್ನು ಚುಡಾಯಿಸೋದಿರ್ಬೋದು ಅಥವಾ ಡ್ರಗ್ಸ್ ಸೇವನೆ ಇರ್ಬೋದು, ಇಂತಹ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ. ಹೀಗಾಗಿ ಇಲ್ಲಿ ಒಂದು ರೀತಿಯಾಗಿ ಭಯದ ವಾತಾವರಣ ಇಲ್ಲಿನ ನಿವಾಸಿಗಳಿಗೆ ನಿರ್ಮಾಣವಾಗಿದೆ ಅಂತಕ್ಕಂಥದ್ದು ಇಲ್ಲಿನ ನಿವಾಸಿಗಳು ಹೇಳ್ತಕ್ಕಂಥದ್ದು. ಒಟ್ಟಾರೆ ಏನು ನಿನ್ನೆ ಸಂಜೆ ಮದ್ದೂರಿನ ಚೆನ್ನೇಗೌಡ ಬಡಾವಣೆಯಲ್ಲಿ ನಡೆದಂಥ ಗಣೇಶ ಮೆರವಣಿಗೆಯ ಗಲಭೆ ಪ್ರಕರಣ ಇವತ್ತು ಒಂದು ರೀತಿಯಾಗಿ ಶಾಂತವಾಗಿದೆ. ಯಾಕಂತಂದರೆ ಹಿರಿಯ ಮುಖಂಡರು BJP ಇರ್ಬೋದು, JDSನಿಂದ ಬಂದಂಥ ಹಿರಿಯ ನಾಯಕರು, ಇಲ್ಲಿನ ಸ್ಥಳೀಯ ನಾಯಕರು ಕೊಟ್ಟಂಥ ಭರವಸೆ ಆಧಾರದ ಮೇಲೆ ಏನು ಪ್ರತಿಭಟನೆ ಕೈಗೊಂಡಿದ್ದಂಥ ಹಿಂದೂ ಸಂಘಟನೆಗಳಿರ್ಬೋದು, BJP ಕಾರ್ಯಕರ್ತರು ಇರ್ಬೋದು, ಇವತ್ತಿನ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ನಾಳೆ ಏನು ಸ್ವಯಂ ಘೋಷಿತವಾಗಿ ಮದ್ದೂರು ನಗರ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ನಾಳಿದ್ದು ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸರು ತುಂಬಾ ಈ ಒಂದು ಭಾಗದಲ್ಲಿ ಮದ್ದೂರು ಟೌನಲ್ಲಿ ಜೊತೆಗೆ ಚೆನ್ನೇಗೌಡ ಬಡಾವಣೆಯಲ್ಲಿ ಬಹುಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಒಂದು ಇಲ್ಲಿನ ಮಸೀದಿ ಮುಂದೆ ಪೊಲೀಸರು ಬಂದೋಬಸ್ತ್ಗೆ ನಿಯೋಜನೆಗೊಂಡಿರ್ತಕ್ಕಂಥ ಪೊಲೀಸರು ಇಲ್ಲಿದ್ದಾರೆ. ಮತ್ತು ಪಕ್ಕದ ರಸ್ತೆಯಲ್ಲಿರ್ತಕ್ಕಂಥ ಇಲ್ಲಿ ಗಸ್ತು ವ್ಯವಸ್ಥೆಯನ್ನು ಸಹ ಮಾಡಲಾಗ್ತಾ ಇದೆ. ಇನ್ಸ್ಪೆಕ್ಟರ್ಗಳಿರ್ಬೋದು, DYSPಗಳಿರ್ಬೋದು, ಅವರು ಸಹ ಗಸ್ತನ್ನು ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಇದರ ಜೊತೆಗೆ ಯಾಕೆಂತಂದರೆ ನಾಳೆ ಒಂದು ಬಂದಿರುತ್ತೆ, ಅಂಗಡಿ ಮುಂಗಟ್ಟುಗಳು ಮುಚ್ಚಿರ್ತಾರೆ, ಯಾವುದೇ ಗಲಭೆಗಳಿಗೆ ಅವಕಾಶ ಆಗೋದಿಲ್ಲ. ಆದರೆ ನಾಳಿದ್ದು ಬುಧವಾರ ಇದೆಯಲ್ಲ, ಬುಧವಾರ ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡೋದಕ್ಕೆ ಬಹು ರೀತಿಯಾಗಿ ಸಿದ್ಧತೆಗಳನ್ನು ಇಲ್ಲಿನ ಹಿಂದೂ ಮುಖಂಡರು, ಹಿಂದೂ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಹಿಂದೂ ಸಂಘಟನೆಗಳೇನಿದೆ, ಬಜರಂಗ ದಳ ಇರ್ಬೋದು, ಹನುಮಾನ್ ಸಂಘಟನೆಗಳಿರ್ಬೋದು, ಈ ರೀತಿಯಾಗಿ ವಿವಿಧ ಸಂಘಟನೆಗಳು ಕರೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಸಹ ಅಪಾರ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಹೊರ ಜಿಲ್ಲೆಗಳಿಂದಲೂ ಸಹ ಪೊಲೀಸರನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಮೈಸೂರು, ರಾಮನಗರ, ಬೆಂಗಳೂರು ಸಿಟಿಯ 2 ವಿಭಾಗದ ಪೊಲೀಸರನ್ನು ಇಲ್ಲಿ ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ. ಒಟ್ಟಾರೆ ಆ ಎಲ್ಲ ಪೊಲೀಸರನ್ನು ಬಳಸಿಕೊಂಡು ನಿನ್ನೆ ಆದಂಥ ಘಟನೆ ಮರುಕಳಿಸಬಾರದು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿನ ಉಸ್ತುವಾರಿ ಏನಿದ್ದಾರೆ, ಕೇಂದ್ರ ವಲಯದ IGP ಆಗಿರ್ಬೋದು ಅಥವಾ ರಾಜ್ಯ ADGP ಲ್ಯಾಂಡ್ ಆರ್ಡರ್ ಹಿತೇಂದ್ರ ಅವರ ಸೂಚನೆ ಮೇರೆಗೆ ನಾಳೆ ನಡೀತಕ್ಕಂಥ ಒಂದು ಬಂದು ಮತ್ತು ಬುಧವಾರ ನಡೀತಕ್ಕಂಥ ಸಾಮೂಹಿಕ ಗಣೇಶ ಮೂರ್ತಿ ವಿಸರ್ಜನೆ ಕಾರ್ಯಕ್ರಮ ಯಾವುದೇ ರೀತಿಯಾಗಿ ಗಲಭೆಗಳಿಗೆ ಅವಕಾಶ ಕೊಡಬಾರ್ದು, ಶಾಂತವಾಗಿ ನಡಿಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡುವ ಅದು ಯಾವ ರೀತಿಯಾಗಿ ಶಾಂತವಾಗಿ ನಡೆಯುತ್ತಾ ಅಥವಾ ಇವತ್ತು ನಡೆದಂಥ ಅಥವಾ ನಿನ್ನೆ ನಡೆಸಿದಂಥ ಈ ಒಂದು ದುಷ್ಕೃತ್ಯ ಏನಿದೆ ಅಂತಹ ಒಂದು ದುಷ್ಕೃತ್ಯಕ್ಕೆ ಕಾರಣವಾಗುತ್ತಾ ಅನ್ನೋದನ್ನು ನೋಡೋಕೆ ಬಹುತೇಕ ಅಂತಹ ದುಷ್ಕೃತ್ಯಕ್ಕೆ ಕಾರಣ ಆಗೋದಿಲ್ಲ. ಯಾಕಂತಂದರೆ ಅದಕ್ಕೆ ಅವಕಾಶವನ್ನು ಸಹ ಪೊಲೀಸರು ಕೊಡೋದಿಲ್ಲ. ಬೇಕಾದಂಥ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿದ್ದಾರೆ. ಹೇಳೋ ಹಿರಿಯ ಅಧಿಕಾರಿಗಳು ಹೇಳೋ ಹಾಗೆ ನಾವೆಲ್ಲ ಕ್ರಮಗಳನ್ನು ಕೈಗೊಂಡಿದ್ವಿ, ಆದರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಕೆಲವೊಂದು ದುಷ್ಕರ್ಮಿಗಳು ಕೃತ್ಯವನ್ನು ಎಸಗಿದ್ದಾರೆ, ಅವರಿಗೆ ತಕ್ಕ ಪಾಠವನ್ನು ಸಹ ಕಲಿಸ್ತಿದ್ದೇವೆ ಅಂತಕ್ಕಂತ ಹೇಳಿದ್ದಾರೆ. ನೋಡುವ ನಾಳೆ ಇಲ್ಲಿ ಶಾಂತವಾಗಿ ಪ್ರತಿಭಟನೆ ಅಂದರೆ ಬಂದ್ ಕರೆ ಏನು ಕೊಟ್ಟಿದ್ದಾರೆ ಅದು ನಡೀಬೇಕು. ಜೊತೆಗೆ ಸಾಮೂಹಿಕ ಗಣೇಶ ಮೂರ್ತಿಗಳ ವಿಸರ್ಜನೆ ಕಾರ್ಯಕ್ರಮ ಏನಿದೆ ಅದು ಸಹ ಶಾಂತವಾಗಿ ನೆರವೇರಲಿ ಅಂತಕ್ಕಂಥದ್ದು ಈ ಗ್ಯಾರಂಟಿ ನ್ಯೂಸ್ನ ಆಶಯ. ಕ್ಯಾಮರಾ ಪರ್ಸನ್ ರವಿ ಜೊತೆ SK ಮಂಜುನಾಥ್, ಗ್ಯಾರಂಟಿ ನ್ಯೂಸ್, ಮದ್ದೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.